ಚಾಲೆಂಜ್ ಮಾಡ್ತೀನಿ ಬೇಕಾದರೆ ನೀವು ಇಷ್ಟು ರುಚಿಯಾಗಿರುವಂಥ ಇಷ್ಟು ಸುಲಭದ ಚಟ್ನಿಯನ್ನು ಯಾವತ್ತೂ ಮಾಡಿರಲ್ಲ, ತಿಂದಿರಲ್ಲ. ಬರೀ ಟೊಮೆಟೊ ಮತ್ತು ಹಸಿಮೆಣಸಿನ್ಕಾಯಿ ಇದ್ದರೆ ಸಾಕು, ರುಚಿಯಾಗಿರುವಂಥ ಒಂದು ಚಟ್ನಿಯನ್ನು ಮಾಡ್ಬೋದು. ಚಪಾತಿ, ರೊಟ್ಟಿ, ಅನ್ನಕ್ಕೆ ನೆಂಚ್ಕೊಳ್ಳೋದಕ್ಕೆ ಎಲ್ಲದಕ್ಕೂ ಸೂಪರ್ ಆಗಿರುತ್ತೆ ಮತ್ತು ಸಖತ್ತಾಗಿ ಬಾಯಿ ರುಚಿ ಕೂಡ ಕೊಡುತ್ತೆ ಈ ಚಟ್ನಿ. ಸರಿ, ಹಾಗಾದರೆ ಈ ವಿಶೇಷವಾಗಿರುವಂಥ ರೆಸಿಪಿನ ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಂಬರೋಣ. ಈ ಖಾರವಾಗಿರುವಂಥ ರುಚಿಯಾಗಿರುವಂಥ ಟೊಮೆಟೊ ಚಟ್ನಿಯನ್ನು ಮಾಡಲಿಕ್ಕೆ ನಾನೊಂದು 5-6 ಹಸಿಮೆಣಸಿನ್ಕಾಯಿ ಮತ್ತು 4 ನಾಟಿ ಟೊಮೆಟೊನ ತಗೊಂಡಿದ್ದೇನೆ. ನಾಟಿ ಟೊಮೆಟೊದಲ್ಲೇ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ. ಈಗ ಸ್ಟವ್ ಮೇಲೆ ಒಂದು ಬಾಣಲೆನ ಇಟ್ಬಿಟ್ಟು ಒಂಚೂರು ಕಾಯಿಸ್ಕೊಳ್ಳಿ. ಅದು ಕಾದಾದ ನಂತರ 1-2 ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲನ್ನು ಹಾಕ್ಕೊಳ್ಳಿ. 1 ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಳ್ಳಿ. ಅಂದರೆ ಎಣ್ಣೆ ಕಾದ ನಂತರ ಜೀರಿಗೆನ ಹಾಕೋಬೇಕು. ಜೀರಿಗೆ ಒಂಚೂರು ಸಿಡಿದ ನಂತರ 5-6 ಎಸಳು ಬೆಳ್ಳುಳ್ಳಿ, ಸ್ವಲ್ಪ ಕರಿ ಲೀವ್ಸ್, 1 ತುಂಡಷ್ಟು ಶುಂಠಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೊತಾ ಇದ್ದೇನೆ. 5-6 ಹಸಿಮೆಣಸಿನ್ಕಾಯಿ. ನಿಮಗೆ ಖಾರ ಕಮ್ಮಿ ಬೇಕಂತಿದ್ರೆ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ. ಹಸಿಮೆಣಸಿನ್ಕಾಯಿ ಕೆಲವೊಂದಷ್ಟು ಖಾರ ಬರಲ್ಲ, ಈ ಹಸಿಮೆಣಸಿನ್ಕಾಯಿ ಅಷ್ಟು ಖಾರ ಇಲ್ಲ, ಅದಕ್ಕೆ ನಾನು 6 ತಗೊಂಡಿದ್ದೇನೆ. ಇದನ್ನ ಇವಾಗ ಫಸ್ಟ್ ಒಂಚೂರು ನಾವು ಹುರಿದ್ಕೋಬೇಕು. ಹಸಿಮೆಣಸಿನ್ಕಾಯಿನ ನೀವು ಹಾಕೋಬೇಕಿದ್ರೆ ಒಂಚೂರು ಸ್ಲಿಟ್ ಮಾಡ್ಕೊಂಡು ಹಾಕ್ಕೊಳ್ಳಿ, ಅಂದರೆ ಮಿಡ್ಲಲ್ಲಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ನೋಡಿ, ಹಸಿಮೆಣಸಿನ್ಕಾಯಿ ಸ್ವಲ್ಪ ಬಾಡಬೇಕು, ಹಾಗೆಯೇ ಬೆಳ್ಳುಳ್ಳಿ ಕೂಡ ಸ್ವಲ್ಪ ಫ್ರೈ ಆಗಬೇಕು. ಇವಾಗ ನಾವು ಟೊಮೆಟೊನ ಹಾಕಬೇಕು, ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೋಬೇಕು. ಹಾಕ್ಕೊಂಡು ನೀಟಾಗಿ ಇದೊಂಚೂರು ನಾವು ಫ್ರೈ ಮಾಡ್ಕೋಬೇಕು. ಟೊಮೆಟೊ ಸ್ವಲ್ಪ ಮೆತ್ತಗಾಗಬೇಕು, ಅಂದರೆ ಎಣ್ಣೆಯಲ್ಲಿ ಬಾಡಬೇಕು. ಟೊಮೆಟೊ ಮೆತ್ತಗಾಗೋ ತನಕ ನಾವಿದನ್ನ ಫ್ರೈ ಮಾಡ್ಕೋಬೇಕು. ಟೊಮೆಟೊ ಇಷ್ಟು ಮೆತ್ತಗಾದ ನಂತರ ಒಂದು ಸ್ವಲ್ಪ ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ನಾನು 1 ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕೊತಾ ಇದ್ದೇನೆ. ಆ್ಯಕ್ಚುಲಿ ಈ ಚಟ್ನಿಗಿದೆಯಲ್ವಾ, ಈರುಳ್ಳಿ ತುಂಬ ಅಂದರೆ ಫ್ರೈ ಆಗಬಾರ್ದು, ಸ್ವಲ್ಪ ಹಸಿ ಹಸಿದ್ರೇ ಆ ರುಚಿ ತುಂಬಾ ಚೆನ್ನಾಗಿ ಬರೋದು. ಇಷ್ಟೇ ನೋಡಿ, ಸ್ಟವನ್ನು ಬಂದ್ ಮಾಡಿಬಿಡೋಣ. ಇವಾಗ ಇದನ್ನ ಒಂದು ಪಾತ್ರೆಗೆ ಹಾಕಿ ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಬೇಕು. ತಣ್ಣಗಾದ ನಂತರ ಇದನ್ನ ಒಂದು ನಾವು ಚಟ್ನಿ ಮಾಡುವಂತಹ ಮಿಕ್ಸಿಗೆ ಹಾಕೋಬೇಕು. 3/4 ಟೇಬಲ್ ಸ್ಪೂನಷ್ಟು ಕಲ್ಲುಪ್ಪನ್ನು ಹಾಕೊತಾ ಇದ್ದೇನೆ. ಉಪ್ಪು ರುಚಿಗೆ ನೋಡ್ಕೊಂಡು ಹಾಕ್ಕೊಳ್ಳಿ. ಸ್ವಲ್ಪ ಹುಣಸೆ ಹಣ್ಣನ್ನು ಈ ಥರ ಬಿಡಿಸ್ಬಿಟ್ಟು ಹಾಕ್ಕೊಳ್ಳಿ. ಉಂಡೆನೇ ಹಾಕಿದರೆ ಅದು ಬೇಗ ರುಬ್ಬುವಾಗ ಇದಾಗಲ್ಲ, ಗ್ರೈಂಡ್ ಸರಿಯಾಗಿ ಆಗಲ್ಲ. ನೀರೇನು ಹಾಕೋದು ಬೇಡ, ಹೀಗೇನೆ ಇದನ್ನ ಚೆನ್ನಾಗಿ ರುಬ್ಕೊಳ್ಳೋಣ. ನೋಡಿ, ಈ ಚಟ್ನಿನ ತುಂಬ ನುಣ್ಣಗೆ ರುಬ್ಕೊಳ್ಳೋಕ್ಕಿಲ್ಲ, ಈ ಥರ ಇದೆಯಲ್ವಾ, ಬಜ್ಜಿ ಥರ ಮಾಡಬೇಕು. ಇದನ್ನ ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರುತ್ತೆ. ಸೂಪರ್ ಆಗಿರುವಂತಹ ಟೊಮೆಟೊ ಮತ್ತು ಹಸಿಮೆಣಸಿನ್ಕಾಯಿನ ಕಾಯಿಯ ಚಟ್ನಿ ರೆಡಿ ಆಗಿದೆ. ನೋಡಿ, ಬಾಯಿ ನೀರೂರಿಸುವಂಥ ಹಸಿಮೆಣಸಿನಕಾಯಿ ಮತ್ತು ಟೊಮೆಟೊದು ಚಟ್ನಿ ರೆಡಿ ಆಗಿದೆ. ನಿಮಗೆ ಚಪಾತಿ ಇರ್ಬೋದು, ರೊಟ್ಟಿ ಇರ್ಬೋದು, ಅನ್ನಕ್ಕೆ ಸೈಡ್ ಡಿಶ್ ಆಗಿರ್ಬೋದು, ನೆಂಚ್ಕೊಳ್ಳೋಕ್ಕಿರ್ಬೋದು, ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಬಾಯಿಗೆ ತುಂಬಾ ರುಚಿ ಕೊಡುತ್ತೆ. ಇವಾಗ ಚಳಿ ಟೈಮಲ್ಲಂತೂ ನಮಗೇನಾದರೂ ಖಾರದನ್ನು ತಿನ್ನಬೇಕು ಅಂತ ಅನ್ನಿಸ್ತಿರುತ್ತಲ್ವ, ಆವಾಗ ಮಾಡಿ ತಿನ್ನೋದಕ್ಕೆ ಇದು ದಿ ಬೆಸ್ಟ್ ಅಂತಲೇ ಹೇಳ್ಬೋದು. ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆಯೇ ಬೇರೆಯವರಿಗೆ ಶೇರ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ.